ಸಕ್ಕಟ್ಟು ಮನೆತನದ ಸದಸ್ಯರು, ಸಕ್ಕಟ್ಟವರ ಅಭಿಮಾನಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸನ್ಮಾನವೋ ಗೌರವವು ಸಿಕ್ಕಿದಾಗ ನಾವು ನೆನಪಿಸಿಕೊಳ್ಬೇಕಾದದ್ದು ನಮ್ಮ ಹಿರಿಯ ಕಲಾವಿದರನ್ನು. ಯಾಕಂದರೆ ನಮ್ಮನ್ನು ತಿಳಿದಂಥ ಹಿರಿಯ ಕಲಾವಿದರು ಎಷ್ಟೋ ಜನ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಈ ಗೌರವ ನನಗಲ್ಲ, ಅವರಿಗೆ ಅಂತ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅಲ್ಲದೆ ಲಕ್ಷ್ಮೀನಾರಾಯಣವರ ನೆನಪು ಈಗ ನಾವು ಅಗತ್ಯ ಮಾಡ್ಕೊಳ್ಬೇಕು. ನಾವು ಅವರಿಗೆ ಬಣ್ಣದಯ್ಯ ಅಂತ ಕರೆಯುವುದು. ಬಣ್ಣದಯ್ಯ ಈಗ ನನ್ನ ಕಣ್ಣು ಮುಂದೆ ಇದ್ದಾಗ್ಬಿಟ್ಟು ನನಗೆ. ಯಾಕಂದರೆ ನಾನು ಮಾವಿನಕಟ್ಟೆ ಮೇಳದಲ್ಲಿ 40 ವರ್ಷದ ಹಿಂದೆ ಮಾವಿನಕಟ್ಟೆ ಮೇಳದಲ್ಲಿರುವಾಗ ನಮ್ಮ ಬಣ್ಣದಯ್ಯ ಸಾಲುಗಡ ಮೇಳದಲ್ಲಿ ಇದ್ದರು. ಆಗ ಬಳಗಾರ ರಾಮನವರು ಮುಂದತ್ತಿ ಮೇಳದ ಬಣ್ಣದವರಾಗಿದ್ದರು. ಒಂದಿನ ಕಟ್ಟುಕಲ್ತೂರು ದೇವಸ್ಥಾನದಲ್ಲಿ ಮಾವಿನಕಟ್ಟೆ ಮೇಳದ ಆಟ ಇದ್ದಾಗ ನಮ್ಮ ರಾಮಣ್ಣ ಅಲ್ಲಿಗೆ ಬಂದರು. ನನ್ನಲ್ಲಿ ಹೇಳಿದರು, ಇದು 82-83 ಇರಬೇಕು. ಬಂದು ಹೇಳಿದರು, ನಮ್ಮ ಮೇಳದಲ್ಲಿದ್ದ ಹಾಸ್ಯಗಾರರು ಮೂಲಿಕೆಗೆ ಹೋದ್ರೆ ಮಾರೇ, ನಮ್ಮ ಮೇಳದಲ್ಲಿ ಹಾಸ್ಯಗಾರರು ಇಲ್ಲ, ಈ ವರ್ಷ ಬಂದವರು ಸುಖ ಇಲ್ಲ, ಒಂದು ಮನಸ್ಸು ಮಾಡಿ ನಮ್ಮ ಮೇಳಕ್ಕೆ ಬನ್ನಿ ಅಂತ ಹೇಳಿದರು. ನಾನು ಹೆದರ್ಕೊಂಡೆ. ಮುಂದತ್ತಿ ಮೇಳದಲ್ಲಿ ಹಳೆ ಪ್ರಸಂಗ, ಯಾಕಂದರೆ ಮಾವಿನಕಟ್ಟೆ ಮೇಳದಲ್ಲಿ ಹೊಸ ಪ್ರಸಂಗದ ಹಾವಳಿ ಇದ್ದಾಗ ಸಾಲುಗ್ರಾಮ ಮೇಳದವರು ಆಡಿಬಿಟ್ಟಂಥ ಪ್ರಸಂಗವನ್ನು ಮರು ವರ್ಷ ನಾವು ಆಡ್ತಾ ಇತ್ತು. ಹಳೆ ಪ್ರಸಂಗದ ಅನುಭವ ನಮಗಿಲ್ಲ ರಾಮಣ್ಣ, ನಾನು ಬರೋದಿಲ್ಲ, ಹೆದರಿಕೆ ಆಗ್ತದೆ ಅಂದೆ. ಆಗ ಅವ್ರು ಹೇಳಿದರು, ಏನಿಲ್ಲ, ನೀವು ಸುಧಾರಣೆ ಆಗ್ತೀರಿ, ಮತ್ತು ಜೊತೆಯಲ್ಲಿ ನಾವೆಲ್ಲ ಉಂಟು, ಧೈರ್ಯ ಮಾಡಿ ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಆಯಿತು ಅಂತ ಮಾತು ಕೊಟ್ಟೆ ಮುಂದತ್ತಿ ಮೇಳದ ಸೇವೆಗೆ ಹೋಗಿ ನೋಡುವಾಗ ನನ್ನ ಪುಣ್ಯಕ್ಕೆ ಬಣ್ಣದಯ್ಯ ಮುಂದತ್ತಿ ಮೇಳಕ್ಕೆ ಬಂದಿದ್ದಾರೆ. ಹೌದು, ರಾಮಣ್ಣ ಇಲ್ಲ. ಆಮೇಲೆ ಬಣ್ಣದಯ್ಯ ಅವ್ರ ಪರಿಚಯ ನನಗುಂಟು, ನನ್ನ ಪರಿಚಯ ಅವರಿಗುಂಟು. ಮಾತಾಡಿ ಪರಿಚಯ ಇಲ್ಲ, ಅವ್ರ ಹತ್ರ ಮಾತಾಡೋದು ಭಾಳ ಭೀತಿ ನಮಗೆ. ಯಾಕಂದರೆ ಅವ್ರ ಮನೆ ಹಿಂದೆಯೇ ನಮ್ಮ ಅಪ್ಪನ ಮನೆ ಇರುವಂಥದ್ದು. ಪ್ರತಿ ವರ್ಷವೂ ಹಬ್ಬದ ಸಮಯಕ್ಕೆ 8, 10, 15 ದಿವಸ ನಾನು ಸೌಕರ್ಯದಲ್ಲಿ ಇರ್ತಿದ್ದೆ. ಆಗ ನನಗೆ ಗೊತ್ತು ಇವರು ವೇಷಧಾರಿ ಅಂತ. ನಾನು ಮೇಳಕ್ಕೆ ಹೋಗೋ ಹುಡುಗ ಅಂತ ಅವ್ರಿಗೆ ಗೊತ್ತಾದರೂ ಅವರು ಮಾತಾಡೋದಿಲ್ಲ, ನಾನು ಮಾತಾಡ್ಸೋದಿಲ್ಲ. ಅಷ್ಟು ಭೀತಿ ನಮಗೆ. ಆದರೆ ಮುಂದತ್ತಿ ಮೇಳಕ್ಕೆ ಹೋದಾಗ ಗೊತ್ತಾಯ್ತು ಇಂಥವ್ರ ಮಗ ಅಂತ. ಆದರೆ ಭಾಳ ಖುಷಿ ಆಯ್ತು ಅವರಿಗೆ. ಕನಕಾಂಗ ಕಲ್ಯಾಣವೋ ಮತ್ತು ವಿದ್ಯುನ್ಮತಿ ಕಲ್ಯಾಣವೋ ಪ್ರಸಂಗಕ್ಕೆ ಅವರಿಗೆ ಬೇಕಾದ ರೀತಿಯಲ್ಲಿ ನನ್ನನ್ನು ಪಳಗಿಸಿಕೊಂಡು ನನಗೆ ಆಗಾಗ ಹೇಳಿಕೊಡ್ತಾ ಇದ್ದರು. ರಂಗಸ್ಥಳದಲ್ಲಿ ಕೆಲವು ದಿನ ನಾವು ಆಡುವ ಮಾತು ಅವರೇ ಆಡ್ಕೊಂಡಿದ್ರು. ಹಾಗಾಗಿ ಈಗ ಕೋಟದಲ್ಲಿ ಎಷ್ಟೋ ಜನ ಹೇಳುವವರಿದ್ದರು, ಕನಕಾಂಗ ಕಲ್ಯಾಣ ಬಂದಾಗ ಲಕ್ಷ್ಮೀನಾರಾಯಣ ಮಾಮೂಲು ನೆನಪಾಗೋದು ನಮಗೆ ಅಂತ ನಮ್ಮ ಊರಾಟಗಾರರು ಹೇಳ್ತಾ ಇರೋದು ಉಂಟು. ಹಾಗೆಯೇ ಎಷ್ಟೋ ಜನ ಕಲಾವಿದರು ನನ್ನ ತಿದ್ದಿ ಕೇಳಿದ್ದಾರೆ. ಆಗ ಆ ವರ್ಷವೂ ಹಳ್ಳಾಡಿ ಕೃಷ್ಣಣ್ಣ, ಕೋಡಿ ಶಂಕರಗಾಣಿಗರು, ಬಳಗರ್ನ ದಯಾನಂದ, ಸರ್ವಗಾಣಿಗರು ಎಲ್ಲ ನಮ್ಮ ಒಟ್ಟಿಗೆ ಮುಂದತ್ತಿ ಮರದಲ್ಲಿದ್ದರು. ಅವರ ಉಪಕಾರವೂ ಉಂಟು. ಆಮೇಲೆ 2 ವರ್ಷದಲ್ಲಿ ನಮಗೆ ಎಮ್ಮೆ ನಾಯಕರು ಸಿಕ್ಕಿದ್ರು, ಮಳವಳ್ಳಿ ಹಿರಿನಾಯಕರು ಸಿಕ್ಕಿದ್ರು, ಆರಾಟಿ ಮಂಜು ಅಂತವರು ಸಿಕ್ಕಿದ್ರು. ಅವರೆಲ್ಲರಿಂದ ನಾನೊಬ್ಬ ಸಣ್ಣ ಕಲಾವಿದನಾಗಿದ್ದೇನೆ ಎನ್ನುವುದಕ್ಕೆ